ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಉದ್ಯಮಿ ಬಸವರಾಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಆಪ್ತೆ ಜೈಲು ಪಾಲಾಗಿದ್ದಾರೆ. ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಆರೋಪ ಇದೆ. ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಇವರನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುಳಾ ರಾಮನಗಟ್ಟಿ ಇದೀಗ ಹಿಂದಲಗ ಜೈಲು ಪಾಲಾಗಿದ್ದಾರೆ. ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯ ಅಪಹರಣ ಮಾಡಿಸಿದ್ರು ಅನ್ನೋ ಆರೋಪ ಈಕೆ ಮೇಲಿದೆ. ಘಟಪ್ರಭಾ ಪೊಲೀಸರಿಂದ ಮಂಜುಳಾ ಸೇರಿದಂತೆ 3 ಬಂಧಿಸಲಾಗಿದೆ. ಈ ಅಪಹರಣ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಆ ಮೂಲಕ 7ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಉದ್ಯಮಿ ಅಪಹರಣ ಪ್ರಕರಣ ಬಂಧನಕ್ಕೆ ಒಳಗಾಗಿರುವ ಆಕೆ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಪರಿಚಯ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೆ ಈಕೆಯ ಪಾತ್ರ ಏನು ಕಿಡ್ನಾಪ್ ಪ್ರಕರಣದಲ್ಲಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಫೆಬ್ರವರಿ 14ರಂದು ಬಸವರಾಜ್ ಅಂಬಿ ಅವರ ಅಪಹರಣ ಆಗಿರುತ್ತೆ. ಕಿಡ್ನಾಪ್ ಅನ್ನ ಮಾಡಿ ಅವರಿಗೆ ಸುಮಾರು 5 ಕೋಟಿ ಬೇಡಿಕೆಯನ್ನ ಕೂಡ ಇಡಲಾಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೊದಲಿಗೆ 4 ಆರೋಪಿಗಳನ್ನ ಬಂಧನ ಮಾಡಿದ್ರು. ಅದರಲ್ಲಿ ಈಶ್ವರ್ ರಾಮನಗಟ್ಟಿ ಅನ್ನೋ ಒಂದು ಆರೋಪಿಯನ್ನು ಕೂಡ ಬಂಧನ ಮಾಡ್ತಾರೆ. ಆ ಈಶ್ವರ್ ರಾಮನಗಟ್ಟಿ ಅಂದರೆ ಈತ ಮಂಜುಳಾ ರಾಮನಗಟ್ಟಿ ಅವರ ಮಗ ಆಗಿರುವಂತದ್ದು. ಈ ಮಂಜುಳಾ ರಾಮನಗಟ್ಟಿ ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಕೊಣ್ಣೂರು ನಿವಾಸಿ ಆಗಿರ್ತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಿರ್ತಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಅವ್ರ ಜೊತೆಗೆ ಹೋಗುವ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಅವರ ಹೆಸರು ಹೇಳಿ ಸಾಕಷ್ಟು ಕೂಡ ಇದೇ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಮಗನ ಮೂಲಕ ಅಂದ್ರೆ ಬಹುಬೇಗ ನಾನು ಕೋಟ್ಯಾಧಿಪತಿ ಆಗಬೇಕು, ಕೋಟ್ಯಾಧೀಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕನಸನ್ನ ಕಂಡಿದಂತ ಈ ಮಂಜುಳಾ ರಾಮನಗಟ್ಟಿ ಗೋಕಾಕ್ನ ಬ್ಲಾಕ್ ಕಾಂಗ್ರೆಸ್ನ ಯುವ ಮಹಿಳಾ ಘಟಕದ ಅಧ್ಯಕ್ಷ ಕೂಡ ಆಗಿರ್ತಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಆಪ್ತ ಬಳಗದಲ್ಲಿ ಕೂಡ ಈ ಮಹಿಳೆ ಗುರುತಿಸಿಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಏನಿದ್ದಾನೆ, ಈತ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಒಂದಿಷ್ಟು ಅವ್ಯವಹಾರ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲಿತ್ತು. ಈತನನ್ನ ಅಪಹರಣ ಮಾಡಿದ್ರೆ ಈತ ಯಾರಿಗೂ ಕೂಡ ಹೇಳೋದಿಲ್ಲ. ಸುಮಾರು 5 ಕೋಟಿ ನಮಗೆ ಹಣ ಬರುತ್ತೆ, ಈತ ಈ ಹಣ ಅವ್ಯವಹಾರದ ಹಣವನ್ನ ನಮಗೆ ಕೊಟ್ಟು ಬಿಡ್ತಾನೆ ಅನ್ನೋ ಒಂದು ಕೊಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಈ ಕಿಡ್ನಾಪ್ ಅನ್ನ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಪ್ರಕಾರನಂತೆ ಈಗ ಮಂಜುಳಾ ರಾಮನಗಟ್ಟಿ ಏನಿದ್ದಾಳೆ, ಮಂಜುಳಾ ರಾಮನಗಟ್ಟಿ ತನ್ನ ಮಗನ ಮೂಲಕ ಈಶ್ವರ್ ರಾಮನಗಟ್ಟಿ ಇದನ್ನ ಆತನ ಮೂಲಕ ಕಿಡ್ನಾಪ್ ಮಾಡಿಸ್ತಾರೆ. ಆತ ಸ್ನೇಹಿತರು ಸೇರಿದಂತೆ ಒಟ್ಟು ಈಗ 7 ಆರೋಪಿಗಳನ್ನ ಬಂಧಿಸಿ ಸದ್ಯ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸ್ಮಿತಾ, ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಉದ್ಯಮಿ ಬಸವರಾಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಆಪ್ತೆ ಜೈಲು ಪಾಲಾಗಿದ್ದಾರೆ. ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಆರೋಪ ಇದೆ. ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಇವರನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುಳಾ ರಾಮನಗಟ್ಟಿ ಇದೀಗ ಹಿಂದಲಗ ಜೈಲು ಪಾಲಾಗಿದ್ದಾರೆ. ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯ ಅಪಹರಣ ಮಾಡಿಸಿದ್ರು ಅನ್ನೋ ಆರೋಪ ಈಕೆ ಮೇಲಿದೆ. ಘಟಪ್ರಭಾ ಪೊಲೀಸರಿಂದ ಮಂಜುಳಾ ಸೇರಿದಂತೆ 3 ಬಂಧಿಸಲಾಗಿದೆ. ಈ ಅಪಹರಣ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಆ ಮೂಲಕ 7ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಉದ್ಯಮಿ ಅಪಹರಣ ಪ್ರಕರಣ ಬಂಧನಕ್ಕೆ ಒಳಗಾಗಿರುವ ಆಕೆ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಪರಿಚಯ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೆ ಈಕೆಯ ಪಾತ್ರ ಏನು ಕಿಡ್ನಾಪ್ ಪ್ರಕರಣದಲ್ಲಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ?
ಖಂಡಿತ ಸ್ಮಿತಾ, ಫೆಬ್ರವರಿ 14ರಂದು ಬಸವರಾಜ್ ಅಂಬಿ ಅವರ ಅಪಹರಣ ಆಗಿರುತ್ತೆ, ಕಿಡ್ನಾಪ್ ಅನ್ನ ಮಾಡಿ ಅವರಿಗೆ ಸುಮಾರು 5 ಕೋಟಿ ಬೇಡಿಕೆಯನ್ನ ಕೂಡ ಇಡಲಾಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೊದಲಿಗೆ 4 ಆರೋಪಿಗಳನ್ನ ಬಂಧನ ಮಾಡಿದ್ರು. ಅದರಲ್ಲಿ ಈಶ್ವರ್ ರಾಮನಗಟ್ಟಿ ಅನ್ನೋ ಒಂದು ಆರೋಪಿಯನ್ನು ಕೂಡ ಬಂಧನ ಮಾಡ್ತಾರೆ. ಆ ಈಶ್ವರ್ ರಾಮನಗಟ್ಟಿ ಅಂದರೆ ಈತ ಮಂಜುಳಾ ರಾಮನಗಟ್ಟಿ ಅವರ ಮಗ ಆಗಿರುವಂತದ್ದು. ಈ ಮಂಜುಳಾ ರಾಮನಗಟ್ಟಿ ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಕೊಣ್ಣೂರು ನಿವಾಸಿ ಆಗಿರ್ತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಿರ್ತಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಅವ್ರ ಜೊತೆಗೆ ಹೋಗುವ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತು ಅವರ ಹೆಸರು ಹೇಳಿ ಸಾಕಷ್ಟು ಕೂಡ ಇದೇ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಮಗನ ಮೂಲಕ ಅಂದ್ರೆ ಬಹುಬೇಗ ನಾನು ಕೋಟ್ಯಾಧಿಪತಿ ಆಗಬೇಕು, ಕೋಟ್ಯಾಧೀಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕನಸನ್ನ ಕಂಡಿದಂತ ಈ ಮಂಜುಳಾ ರಾಮನಗಟ್ಟಿ ಗೋಕಾಕ್ನ ಬ್ಲಾಕ್ ಕಾಂಗ್ರೆಸ್ನ ಯುವ ಮಹಿಳಾ ಘಟಕದ ಅಧ್ಯಕ್ಷ ಕೂಡ ಆಗಿರ್ತಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಆಪ್ತ ಬಳಗದಲ್ಲಿ ಕೂಡ ಈ ಮಹಿಳೆ ಗುರುತಿಸಿಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಏನಿದ್ದಾನೆ, ಈತ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಒಂದಿಷ್ಟು ಅವ್ಯವಹಾರ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲಿತ್ತು. ಈತನನ್ನ ಅಪಹರಣ ಮಾಡಿದ್ರೆ ಈತ ಯಾರಿಗೂ ಕೂಡ ಹೇಳೋದಿಲ್ಲ, ಸುಮಾರು 5 ಕೋಟಿ ನಮಗೆ ಹಣ ಬರುತ್ತೆ, ಈತ ಈ ಹಣ ಅವ್ಯವಹಾರದ ಹಣವನ್ನ ನಮಗೆ ಕೊಟ್ಟು ಬಿಡ್ತಾನೆ ಅನ್ನೋ ಒಂದು ಕೊಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಈ ಕಿಡ್ನಾಪ್ ಅನ್ನ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಪ್ರಕಾರನಂತೆ ಈಗ ಮಂಜುಳಾ ರಾಮನಗಟ್ಟಿ ಏನಿದ್ದಾಳೆ, ಮಂಜುಳಾ ರಾಮನಗಟ್ಟಿ ತನ್ನ ಮಗನ ಮೂಲಕ ಈಶ್ವರ್ ರಾಮನಗಟ್ಟಿ ಇದನ್ನ ಆತನ ಮೂಲಕ ಕಿಡ್ನಾಪ್ ಮಾಡಿಸ್ತಾರೆ. ಆತ ಸ್ನೇಹಿತರು ಸೇರಿದಂತೆ ಒಟ್ಟು ಈಗ 7 ಆರೋಪಿಗಳನ್ನ ಬಂಧಿಸಿ ಸದ್ಯ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸ್ಮಿತಾ, ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಉದ್ಯಮಿ ಬಸವರಾಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಆಪ್ತೆ ಜೈಲು ಪಾಲಾಗಿದ್ದಾರೆ. ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಆರೋಪ ಇದೆ. ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಇವರನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುಳಾ ರಾಮನಗಟ್ಟಿ ಇದೀಗ ಹಿಂದಲಗ ಜೈಲು ಪಾಲಾಗಿದ್ದಾರೆ. ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯ ಅಪಹರಣ ಮಾಡಿಸಿದ್ರು ಅನ್ನೋ ಆರೋಪ ಈಕೆ ಮೇಲಿದೆ. ಘಟಪ್ರಭಾ ಪೊಲೀಸರಿಂದ ಮಂಜುಳಾ ಸೇರಿದಂತೆ 3 ಬಂಧಿಸಲಾಗಿದೆ. ಈ ಅಪಹರಣ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಆ ಮೂಲಕ 7ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಉದ್ಯಮಿ ಅಪಹರಣ ಪ್ರಕರಣ ಬಂಧನಕ್ಕೆ ಒಳಗಾಗಿರುವ ಆಕೆ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಪರಿಚಯ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೆ ಈಕೆಯ ಪಾತ್ರ ಏನು ಕಿಡ್ನಾಪ್ ಪ್ರಕರಣದಲ್ಲಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಫೆಬ್ರವರಿ 14ರಂದು ಬಸವರಾಜ್ ಅಂಬಿ ಅವರ ಅಪಹರಣ ಆಗಿರುತ್ತೆ, ಕಿಡ್ನಾಪ್ ಅನ್ನ ಮಾಡಿ ಅವರಿಗೆ ಸುಮಾರು 5 ಕೋಟಿ ಬೇಡಿಕೆಯನ್ನ ಕೂಡ ಇಡಲಾಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೊದಲಿಗೆ 4 ಆರೋಪಿಗಳನ್ನ ಬಂಧನ ಮಾಡಿದ್ರು. ಅದರಲ್ಲಿ ಈಶ್ವರ್ ರಾಮನಗಟ್ಟಿ ಅನ್ನೋ ಒಂದು ಆರೋಪಿಯನ್ನು ಕೂಡ ಬಂಧನ ಮಾಡ್ತಾರೆ. ಆ ಈಶ್ವರ್ ರಾಮನಗಟ್ಟಿ ಅಂದರೆ ಈತ ಮಂಜುಳಾ ರಾಮನಗಟ್ಟಿ ಅವರ ಮಗ ಆಗಿರುವಂತದ್ದು. ಈ ಮಂಜುಳಾ ರಾಮನಗಟ್ಟಿ ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಕೊಣ್ಣೂರು ನಿವಾಸಿ ಆಗಿರ್ತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಿರ್ತಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಅವ್ರ ಜೊತೆಗೆ ಹೋಗುವ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತು ಅವರ ಹೆಸರು ಹೇಳಿ ಸಾಕಷ್ಟು ಕೂಡ ಇದೇ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಮಗನ ಮೂಲಕ ಅಂದ್ರೆ ಬಹುಬೇಗ ನಾನು ಕೋಟ್ಯಾಧಿಪತಿ ಆಗಬೇಕು, ಕೋಟ್ಯಾಧೀಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕನಸನ್ನ ಕಂಡಿದಂತ ಈ ಮಂಜುಳಾ ರಾಮನಗಟ್ಟಿ ಗೋಕಾಕ್ನ ಬ್ಲಾಕ್ ಕಾಂಗ್ರೆಸ್ನ ಯುವ ಮಹಿಳಾ ಘಟಕದ ಅಧ್ಯಕ್ಷ ಕೂಡ ಆಗಿರ್ತಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಆಪ್ತ ಬಳಗದಲ್ಲಿ ಕೂಡ ಈ ಮಹಿಳೆ ಗುರುತಿಸಿಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಏನಿದ್ದಾನೆ, ಈತ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಒಂದಿಷ್ಟು ಅವ್ಯವಹಾರ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲಿತ್ತು. ಈತನನ್ನ ಅಪಹರಣ ಮಾಡಿದ್ರೆ ಈತ ಯಾರಿಗೂ ಕೂಡ ಹೇಳೋದಿಲ್ಲ, ಸುಮಾರು 5 ಕೋಟಿ ನಮಗೆ ಹಣ ಬರುತ್ತೆ, ಈತ ಈ ಹಣ ಅವ್ಯವಹಾರದ ಹಣವನ್ನ ನಮಗೆ ಕೊಟ್ಟು ಬಿಡ್ತಾನೆ ಅನ್ನೋ ಒಂದು ಕೊಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಈ ಕಿಡ್ನಾಪ್ ಅನ್ನ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಪ್ರಕಾರನಂತೆ ಈಗ ಮಂಜುಳಾ ರಾಮನಗಟ್ಟಿ ಏನಿದ್ದಾಳೆ, ಮಂಜುಳಾ ರಾಮನಗಟ್ಟಿ ತನ್ನ ಮಗನ ಮೂಲಕ ಈಶ್ವರ್ ರಾಮನಗಟ್ಟಿ ಇದನ್ನ ಆತನ ಮೂಲಕ ಕಿಡ್ನಾಪ್ ಮಾಡಿಸ್ತಾರೆ. ಆತ ಸ್ನೇಹಿತರು ಸೇರಿದಂತೆ ಒಟ್ಟು ಈಗ 7 ಆರೋಪಿಗಳನ್ನ ಬಂಧಿಸಿ ಸದ್ಯ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸ್ಮಿತಾ.